ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿಎನ್ ರೋ. ಐ ಆಮ್ ಚರಣ್. ನೋಡಿ, ಈ ವಿಡಿಯೋದಲ್ಲಿ ಹೇಳೋ ಪ್ರತಿಯೊಂದು ಪಾಯಿಂಟು ಎಜುಕೇಷನಲ್ ಕಂಟೆಂಟ್ ಅಷ್ಟೇ. ಯಾಕೆಂದರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಸೆಬಿ ಹೊಸ ರೂಲ್ಸ್ ತಂದಿದೆ. ಇದು ಒಂದು ಹೊಸ ರೂಲ್ಸ್ ತಂದಿದೆ. ಈ ರೂಲ್ಸ್ ಪ್ರಕಾರ 30 ಡೇಸ್ಗಿಂತ ಮುಂಚೆ ಅಡ್ವಾನ್ಸ್ ಚಾರ್ಟ್ ತೋರಿಸಿ ನಾವೇನು ಅನಾಲಿಸಿಸ್ ಮಾಡಬಾರ್ದು. ಓಕೆ, ಅದರಿಂದ ಅನಾಲಿಸಿಸ್ ಮಾಡ್ತಿಲ್ಲ. ನಾವು ಈ ರೂಲ್ಸನ್ನ ಕಂಪ್ಲೀಟಾಗಿ ಫಾಲೋ ಮಾಡಿ ಅವ್ರ ಅಂಡರಲ್ಲೇ ಅವ್ರು ಏನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರನೇ ವೀಡಿಯೋ ಮಾಡೋಣ. ಆ ವಿಡಿಯೋ ಏನಪ್ಪ ಅಂದರೆ ಎಜುಕೇಷನಲಾಗಿ ಏನಾದರೂ ಮಾಡಿ ಅಂತ, ಅದಕ್ಕೆ ಎಜುಕೇಷನಲ್ ಕಂಟೆಂಟ್ ಏನಾದರೂ ಕೊಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಓಕೆ, ನೋಡ್ಕೊಳ್ಳಿ. ಈ ವಿಡಿಯೋ ಕಂಪ್ಲೀಟ್ ಎಜುಕೇಟೆಡ್ ಆಗೇ ಇರುತ್ತೆ. ಈ ವಿಡಿಯೋದಲ್ಲಿ ನಿಮ್ಮ ಕಡೆಯಿಂದ ನಮಗೆ ಸಪೋರ್ಟ್ ಬಂದರೆ ನಾನು ನಿಮಗೆ ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ಯಾಕಂದರೆ ನಮ್ಮನ್ನು ಫಾಲೋ ಮಾಡೋರಿಗೆ ಏನಾದರೂ ಹೆಲ್ಪ್ ಮಾಡಬೇಕು. ಸೊ ಐ ಆಮ್ ರೆಡಿ. ಬಟ್ ನಿಮ್ಮ ಸಪೋರ್ಟ್ ಬೇಕು. 100-200 ವ್ಯೂಸ್ಗೆ ಟೈಮ್ ಕೊಟ್ಟು ಮಾಡೋಕ್ಕೆ ಟೈಮ್ ಇಲ್ಲ. ಸ್ವಲ್ಪ ಸಪೋರ್ಟ್ ಇರಲಿ, ನಾವು ಮಾಡೋಣ. ಯಾಕಂದರೆ ಈಗ 2 ಡೇಸಿಂದ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ನೀವೇನು ಕಳ್ಕೊಂಡಿದ್ದೀರಾ ಅಂತ, ರೈಟ್? ಬಟ್ ನಮಗೇನು ಪ್ರಾಬ್ಲಮ್ ಇಲ್ಲ. ನಾನು ಚಾರ್ಟ್ ತೋರಿಸಿ ಹೇಳ್ತಿಲ್ಲ. ನೆನ್ನೆ ಏನು ಮೂಮೆಂಟಮ್ ಬಂತು ಕಂಪ್ಲೀಟ್ ಕ್ಯಾಪ್ಚರ್ಡ್. ಓಕೆ, ಟೆಲಿಗ್ರಾಮಲ್ಲಿ ಇರ್ತದೆ, ನೋಡ್ಕೋಬೋದು. ಆ್ಯಂಡ್ ಇವತ್ತು ಕೂಡ ನಾನು ಅದೇ ಸೆಬಿ ರೂಲ್ಸ್ ಪ್ರಕಾರ ಫಾಲೋ ಮಾಡ್ತೀನಿ. ಬಟ್ ನಾಳೆ ಏನಾಗುತ್ತೆ ಅಂತ ಹೇಳಲ್ಲ. ನಾನು ಏನು ಮಾಡಿದ್ದೀನಿ ಅಂತ ತೋರಿಸ್ಬೋದಲ್ವ? ತೋರಿಸ್ತೀನಿ ನೋಡಿ ಇವತ್ತು ನಾವು ಏನು ಮಾಡಿದ್ದೀವಿ ಅಂತ. ಇದು ಇವತ್ತಿಂದು. ಓಕೆ, ಮಾರ್ಕೆಟ್ ಗ್ಯಾಪ್ ಅಪ್ ಅಂತ ಎಲ್ಲರೂ ದೊಡ್ಡ ಗ್ಯಾಪ್ ಅಪ್ ಅಂತ ಇದ್ದರು. ಬಟ್ ನಾನು ಕ್ಲಿಯರಾಗಿ ನಮ್ಮ ಸ್ಟೂಡೆಂಟ್ಸ್ಗೆ ನಾನು ಮೆನ್ಷನ್ ಮಾಡಿದ್ದೆ, ಮಾರ್ಕೆಟ್ ತುಂಬ ದೊಡ್ಡ ಗ್ಯಾಪ್ ಅಪ್ ಅಂತಿದ್ದಾರೆ, ಅಷ್ಟು ಸೀನಿಲ್ಲ, ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಲ್ಲ. ಇಲ್ಲಿ ಓದ್ಕೊಳ್ಳಿ, ನಾರ್ಮಲ್ ಓಪನ್ ಆಗುತ್ತೆ ಅಂತ. ಅದು ಕೂಡ ಬೆಳಿಗ್ಗೆ 8:00 ಓಕೆ, ಇದು ಹೇಳಿದ್ದೆ ಬಿಫೋರ್ ಮಾರ್ಕೆಟ್. ಆಮೇಲೆ ಇವತ್ತು ನಿಮ್ಗೆ ಗೊತ್ತಿದೆ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಯಿತು. ಜಸ್ಟ್ 7 ಪಾಯಿಂಟ್ಸ್ ಮಾತ್ರ ಗ್ಯಾಪ್ ಅಪ್ ಓಪನ್ ಆಯಿತು. ಸೆಕೆಂಡ್ ಪಾಯಿಂಟ್ ಅದು ಕೂಡ 8:00 8:23 ಮೆನ್ಷನ್ ಮಾಡಿರೋದು, ನೋಡ್ಕೋಬೋದು ನೀವು. ಮಾರ್ಕೆಟ್ ಓಪನ್ ಆದಮೇಲೆ ಫಸ್ಟ್ 30 ಮಿನಿಟ್ಸ್ ನಾನು ಬೈ ಕಡೆಗೆ ಇರ್ತೀನಿ ಅಂತ, ರೈಟ್? ಮಾರ್ಕೆಟ್ ಆದಮೇಲೆ ಈಗ ಕ್ಯಾಂಡಲ್ ತೋರಿಸಿ ಹೇಳ್ತಾ ಇಲ್ಲ, ಬಿಫೋರ್ ಮಾರ್ಕೆಟ್. ಯಾರು ನಂಬಿದ್ರು ಯಾರು ಬಿಟ್ಟರು ಐ ಡೋಂಟ್ ಕೇರ್ ಅಬೌಟ್ ದಟ್. ಯಾಕಂದರೆ ಇಲ್ಲಿ ನೀವು ಝೂಮ್ ಮಾಡಿ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ವಿತ್ ಟೈಮ್. ಇಲ್ಲಿ 500 ಜನ ಇರ್ತಾರೆ, 500 ಜನಕ್ಕೂ ಗೊತ್ತಿರುತ್ತೆ. ಬಿಫೋರ್ ಮಾರ್ಕೆಟ್ ಹೇಳಿದ್ದೆ ಫಸ್ಟ್ 30 ಮಿನಿಟ್ಸ್ ನಾನು ಸಿ ಕಡೆಗೆ ಇರ್ತೀನಿ ಅಂತ. ಈಗ ನೀವು ನೋಡಿಕೊಂಡ್ರೆ ಚಾರ್ಟ್ ಮೇಲೆ ನಾಳೆ ಬಗ್ಗೆ ಏನು ಹೇಳಲ್ಲ ನಾನು. ಓಕೆ, ಇವತ್ತು ಮಾಡಿರೋದು ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್, ಸೆಕೆಂಡ್ 15 ಮಿನಿಟ್ಸ್ ಕ್ಯಾಂಡಲ್. ಎರಡು 50 ಮಿನಿಟ್ಸ್ ಎಷ್ಟಾಗುತ್ತೆ? 30 ಮಿನಿಟ್ಸ್ ಆಗುತ್ತೆ. ಆ್ಯಂಡ್ 30 ಮಿನಿಟ್ಸ್ ಟೈಮ್ ಫ್ರೇಮ್ ಕ್ಯಾಂಡಲ್ ಇಡಿ. ಇವಾಗ ನೋಡಿ, ಓಕೆ ಬಂದಿದೆಯಾ? ಫಸ್ಟ್ 30 ಮಿನಿಟ್ಸ್ ಬೈ ಸೆಟ್. ಇದನ್ನೇ ಅಪ್ಡೇಟ್ ಮಾಡಿದ್ದೆ ನಾನು. ಅದಾದಮೇಲೆ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೆ ಕೂಡ, ನೋಡಿ 50 ಮಿನಿಟ್ಸ್ ಬೈ ಕಡೆಗಿದೆ ಅಂತ. ಆಮೇಲೆ 2 ಗ್ರೀನ್ ಕಲರ್ ಕ್ಯಾಂಡಲ್ ಆದಮೇಲೆ ಮೆನ್ಷನ್ ಮಾಡಿದ್ದೆ, ನೋಡಿ 30 ಮಿನಿಟ್ಸ್ ಬೈ ಕಡೆಗಿದೆ ಅಂತ. ಓಕೆ, ಇದು. ಆ್ಯಂಡ್ ಇವತ್ತು ಈ ಅನಾಲಿಸಿಸ್ನ ನಿನ್ನೆ ಮಾರ್ಕೆಟ್ ಇದು ಬಂದಿದೆ ಅಂತ ನೋಡಿ ಎಷ್ಟು ಜನ ಬೈ ಮಾಡಿರ್ತೀರ ಕಾಮೆಂಟ್ ಮಾಡಿರಿ. ನಾವು ನಿನ್ನೆ ಅನಾಲಿಸಿಸ್ ಮಾಡಿದ್ವಿ, ನಾಳೆ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ. ನಿಮಗೆ ಬೇಕಂದರೆ ನೋಟ್ಸ್ ಕೊಡ್ತೀನಿ ನಾನು. ನೋಟ್ಸ್ ಎಲ್ಲ ಕೊಡ್ಬೋದು, ಚಾರ್ಟ್ ಏನು ತೋರಿಸಲ್ಲ, ನೋಟ್ಸ್ ಕೊಡ್ಬೋದು. ಬೇಕಾದ್ರೆ ನೋಟ್ಸ್ ಪೋಸ್ಟ್ ಮಾಡ್ತೀನಿ. ಯಾರಿಗಾದ್ರೂ ನೋಟ್ಸ್ ಬೇಕಂದರೆ ಹೇಳಿ. ನೆನ್ನೆ ಏನು ಬರೆದಿದ್ದೀವಿ, ಡೈಲಿ ಏನು ಬರೀತೀವಿ ಅದು ಟೆಲಿಗ್ರಾಮ್ ಗ್ರೂಪಲ್ಲಿ ಪೋಸ್ಟ್ ಮಾಡೋಣ. ಅದು ಕೂಡ ಎಜುಕೇಷ್ನಲ್ ಆಗುತ್ತೆ, ಓದ್ಕೋಬೋದು. ಓಕೆ, ಇದನ್ನು ನೋಡಿ ಎಲ್ಲರೂ ಬೈ ಅಂತಾರೆ, ನಾಳೆ ನಾವು ಸೆಲ್ ಮಾಡೋಣ ಅಂತ. ಆ್ಯಂಡ್ ಫಸ್ಟ್ ಬೆಳಗ್ಗೆ 30 ಮಿನಿಟ್ಸ್ ಮಾತ್ರ ಬೈ ಕಡೆಗೆ ತೊಗೊಂಡೋಗಿದ್ವಿ, ಬಂತು. ಅದಾದಮೇಲೆ ಇಲ್ಲಿಂದ ಸೆಲ್ಲಿಂಗ್, ಇಲ್ಲಿಂದ ಇದು ಸೆಲ್ಲಿಂಗ್, ಇದು ಬೈಯಿಂಗ್. ಯಾವುದು ಸಿಂಗಲ್ ಕ್ಯಾಂಡಲ್ ಮಿಸ್ ಆಗಿಲ್ಲ ಇವತ್ತು. ಓಕೆ, ನಿನ್ನೆ ಈ ಮೂಮೆಂಟ್ ಎವ್ರಿಥಿಂಗ್ ಎಲ್ಲ ಮಾಡಿದ್ದೀವಿ. ಓಕೆ, ಈಗ ಎಜುಕೇಷ್ನಲ್ ಹೇಳ್ಬೇಕಲ್ವಾ? ನೋಡ್ಕೊಳ್ಳಿ, ಯಾವ ಕ್ಯಾಂಡಲ್ ಮಿಸ್ ಆಗಿಲ್ಲ, ಎಲ್ಲ ಮಾಡಿಬಿಟ್ಟಿದ್ದೀನಿ ನಾನು, ರೈಟ್? ನೋಡಿ, ಎಲ್ಲರೂ ಬೈ ಅಂದರೂ ನಾನು ಸೆಲ್ ಮಾಡಿಬಿಟ್ಟಿದ್ದೀನಿ. ನೋಡಿ ನಮ್ಮ ಸ್ಟೂಡೆಂಟ್ಸ್ ಎಷ್ಟೆಷ್ಟು ಪ್ರಾಫಿಟ್ ಮಾಡಿಬಿಟ್ಟಿದ್ದಾರೆ. ಓಕೆ ಅಲ್ವಾ? ಇದನ್ನು ಪ್ರತಿಯೊಬ್ಬನೂ ಹೇಳ್ತಾನೆ. ಬಟ್ ನನ್ನ ಕ್ವಶನ್ ಏನಂದರೆ, ನೆನ್ನೆ ಎಲ್ಲರೂ ಬೈ ಅಂದಾಗ ನೀವು ಸೆಲ್ ಅಂತ ಹೆಂಗೆ ನೋಟ್ಸ್ ಬರೆದ್ರಿ? ಇದು ಇಂಪಾರ್ಟೆಂಟ್. ಇದು ಬೇಸಿಕ್ ಲೆವೆಲ್ ಕ್ವಶನ್. ಹೆಂಗೆ ಬರೆದ್ರಿ ನೀವು, ರೈಟ್? ಟ್ರೆಂಡ್ನ ಯಾವ ಥರ ಐಡೆಂಟಿಫೈ ಮಾಡಿದ್ರಿ?
ನಾನು ನೋಡಿ ನನ್ನ ಟ್ರೆಂಡ್ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ, ನಾನು ಒಪ್ಕೋತೀನಿ ನಾನು ಮಾಡಿದ್ದೀನಿ ಅಂತ. ಬಟ್ ಬಿಗಿನರ್ಗೆ ಅದು ಏನಾದರೂ ಪ್ರಯೋಜನ ಇದೆಯಾ? ಅದನ್ನ ಹೇಳೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ? ನೋ ಯೂಸ್. ಯಾಕಂದರೆ ಅವ್ರಿಗೆ ಬೇಸಿಕ್ಕೆ ಗೊತ್ತಿಲ್ಲ. ಸೊ ನಾನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂದರೆ, ನನ್ನ ಪ್ಲ್ಯಾನ್ ಹೇಳ್ತೀನಿ ನೋಡಿ. 0 ಇಂದ ಎಲ್ಲರೂ ಹೇಳೋ ಥರ ನೋಡಿ ನಾನು ಟ್ರೆಂಡಿಂಗ್ ಮಾಡಿದ್ದೆ, ನಾನು ಅದು ಮಾಡಿದ್ದೆ, ನಾನು ಇದು ಮಾಡಿದ್ದೆ, ಯಾವತ್ತೂ ಅಪರೂಪಕ್ಕೊಂದು ಮಾಡಿರ್ತಾರೆ. ಅದನ್ನು ವರ್ಷ ಪೂರ್ತಿ ಇನ್ಸ್ಟಾಗ್ರಾಮಲ್ಲಿ ಪೇಡ್ ಆ್ಯಡ್ ಆಗಿಬಿಟ್ಟಿರ್ತಾರೆ. ಅದು ಬರ್ತಾನೆ ಇರುತ್ತೆ, ನಾವು ಅದನ್ನೇ ನೋಡ್ತಿರ್ತೀವಿ. ಅದೆಲ್ಲ ಸ್ಟಾಕ್ ಮಾರ್ಕೆಟ್ ಕಾನ್ಸೆಪ್ಟ್ ಅಂದರೆ. ಇವತ್ತು ಏನು ಹೇಳಿದ್ದೆ, ನಾಳೆ ಏನಾಯಿತು, ಕ್ಲೋಸ್, ಅಲ್ಲಿಗೆ ಲಾಸ್ಟ್. ಮತ್ತು ಇದನ್ನ ಹಿಡ್ಕೊಂಡು ಉಜ್ಜಾಡೋದಲ್ಲ. ನಾಳೆ ಏನು ಹೇಳಿದ್ದೀವಿ, ನಾಳಿದ್ದೇನಾಗುತ್ತೆ, ಅದು ಕಾನ್ಸೆಪ್ಟ್. ಸೊ ಈ ಥರ ಮಾಡಬೇಕು ಅಂದರೆ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ, 0 ಇಂದ ಹೀರೋ ಆಗೋವರೆಗೂ ಬೇಸಿಕ್ಕಿಂದ ಕಂಪ್ಲೀಟಾಗಿ ಸೀರೀಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೀರೀಸ್ 1, ಸೀರೀಸ್ 2, ಸೀರೀಸ್ 3 ಈ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಮ ಕಡೆಯಿಂದ ಸಪೋರ್ಟ್ ಬಂದರೆ 100% ಒಂದು ವರ್ಕ್ ಮಾಡ್ತಿದ್ದೀವಿ, 100% ಮಾಡ್ತಿದ್ದೀವಿ. ಒಂದು 5-6 ಜನ ಸೇರಿ ಒಂದು ವರ್ಕ್ ಮಾಡ್ತಿದ್ದೀವಿ. ಅದು ಬೇಗ ಅಪ್ಲಿಕೇಬಲ್ ಆಗುತ್ತೆ. ಪ್ರತಿಯೊಬ್ಬರು ಸ್ಟಾಕ್ ಮಾರ್ಕೆಟಲ್ಲಿರೋ ಕನ್ನಡದಲ್ಲಿ ಯಾರ್ಯಾರು ಇದ್ದಾರೆ, ಕರ್ನಾಟಕದಲ್ಲಿ ಯಾರ್ಯಾರು ಸ್ಟಾಕ್ ಮಾರ್ಕೆಟಲ್ಲಿದ್ದೀರಾ, ನಿಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಅದು ರೀಚ್ ಆಗಬೇಕು ಅನ್ನೋದೇ ನಮ್ಮ ಕಾನ್ಸೆಪ್ಟ್. ಅದು ರೀಚ್ ಆಗಿದೆ ಅಂದರೆ ಪ್ರತಿಯೊಬ್ಬರು ಪ್ರಾಫಿಟ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಲಾಸ್ ಅಂತೂ ಆಗಲ್ಲ. ಅಟ್ಲೀಸ್ಟ್ ಲಾಸ್ ಆಗೋದನ್ನು ಅವಾಯ್ಡ್ ಮಾಡ್ತೀವಿ. ಯಾಕಂದರೆ ನಾವು 100% ಅಕ್ಯುರಸಿ ಕೊಡಲ್ಲ, ಅದು ಸಾಧ್ಯನೇ ಇಲ್ಲ ಸ್ಟಾಕ್ ಮಾರ್ಕೆಟಲ್ಲಿ. ಓಕೆ, ಆದಷ್ಟು ನಿಮಗೆ ಹೆಲ್ಪ್ ಮಾಡ್ಬೋದು, ಹೆಲ್ಪ್ ಆಗುತ್ತೆ ಕೂಡ, ಹೆಲ್ಪ್ ಆಗುತ್ತೆ. ಅದು ರಿಲೇಟೆಡಾಗಿ ತುಂಬ ಕೆಲಸ ಮಾಡ್ತಿದ್ದೀವಿ, ಒಂದು 5 ಮೆಂಬರ್ಸ್. ಓಕೆ, ನೋಡೋಣ ಏನಾಗುತ್ತೆ ಅಂತ. ಸೊ ನಿಮ್ಮ ಕಡೆಯಿಂದ ಸಪೋರ್ಟ್ ಇರಲಿ. ಈ ಸೀರೀಸ್ ಬೇಗ ಸ್ಟಾರ್ಟ್ ಮಾಡ್ತೀನಿ. ಆ ಸೀರೀಸ್ ಪ್ರೊಸೀಜರ್ ಏನು, ಅದು ಯಾವ ಥರ ಮಾಡ್ಕೋಬೇಕು, ಅದಕ್ಕೆ ಯಾರೆಲ್ಲ ಜಾಯ್ನ್ ಆಗ್ಬೋದು, ಓಕೆ, ಅದ್ರ ಬಗ್ಗೆ ಎಲ್ಲ ಮಾಡೋಣ. ಎಜುಕೇಷ್ನಲ್ ಆಗಿ ಯಾವುದೇ ರೀತಿ ಅನಾಲಿಸಿಸ್ ಮಾಡೋದು ಬೇಡ. ಬಿಕಾಸ್ ನಾವೆಲ್ಲರೂ ಸಬಿ ಅಂಡರಲ್ಲಿರಬೇಕು, ಅವ್ರು ಹೇಳಿದ ರೂಲ್ಸ್ನ ಫಾಲೋ ಮಾಡಬೇಕು. ಓಕೆ, ಸೊ ಈ ಥರ ಒಂದು ಸೀರೀಸ್ ಸ್ಟಾರ್ಟ್ ಮಾಡಿಕೊಂಡು ನಮ್ಮ ಕರ್ನಾಟಕದಲ್ಲಿ ಒಂದು ಹೆಲ್ತಿ ಟ್ರೇಡಿಂಗ್ ಕಮ್ಯುನಿಟಿ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಇರಲಿ. ಐ ವಿಲ್ ಶೋ ಹೂ ಐ ಆಮ್. ಓಕೆ, ಇದನ್ನು ನೀವು ಓವರ್ ಆ್ಯಕ್ಷನ್ ಅಂದ್ಕೊಳ್ಳಿ, ದುರಂಕಾರ ಅಂದ್ಕೊಳ್ಳಿ, ನೀವೇನಾದರೂ ಅಂದ್ಕೊಳ್ಳಿ. ನನ್ನ ಗ್ರೂಪಲ್ಲಿರೋರು, ನನ್ನ ಹತ್ರ ಇರೋರು, ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಬಗ್ಗೆ ಏನಂತ. ಇವಾಗ ನೀವು ನೋಡಿದ್ರಲ್ಲ ಲೈವಲ್ಲಿ 8 ಗಂಟೆಗೆ ಮಾರ್ಕೆಟ್ ಅರ್ಧ ಗಂಟೆ ಮೇಲೆ ಹೋಗುತ್ತೆ ಅನ್ನೋ ನಾಲೇಜ್. ನಾನು ಬೇರೆಯವ್ರ ಥರ ಬಂದು ಯಾರಿದ್ರೆ ಬನ್ನಿ ಅದು ಇದೆಲ್ಲ ಏನು ಹೇಳಲ್ಲ. ನಮ್ಗೆ ಸ್ವಲ್ಪ ಗೊತ್ತಿದೆ. ಆ ಗೊತ್ತಿರೋದನ್ನ 4 ಜನಕ್ಕೆ ಹೆಲ್ಪ್ ಮಾಡೋಕ್ಕೆ, ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ನಿಮ್ಮ ಸಪೋರ್ಟ್ ಇರಲಿ. ಏನಾದರೂ ಜಾಸ್ತಿ ಮಾತಾಡಿದರೆ ಕ್ಷಮಿಸಿರಿ. ಯಾಕಂದರೆ ಕರ್ನಾಟಕದಲ್ಲಿ ಒಂದು 100 ಚಾನಲ್ಸ್ ಇರ್ತವೆ. 100 ಚಾನಲ್ಸ್ ಇರ್ತವೆ. ಆ 100 ಚಾನಲ್ಲು ಸೂಪರ್ ಇದ್ದಾವೆ. ಎಲ್ಲದಕ್ಕಿಂತ ಕೊನೆಯ ಚಾನಲ್ ನಾನು, 100ನೇ ಚಾನಲ್ ನಾನು. ಇನ್ನೆಲ್ಲರೂ ನನಗಿಂತ ಬೆಸ್ಟ್ ಇರೋರೆ, ಎಲ್ಲರಿಗಿಂತ ಚಿಕ್ಕವನು ನಾನು. ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಬಟ್ ಎಲ್ಲರಿಗೂ ಹೆಲ್ಪ್ ಆಗೋ ಥರ ಒಂದು ಕಾನ್ಸೆಪ್ಟ್ ಪ್ಲ್ಯಾನ್ ಮಾಡಿದ್ದೀನಿ, ಮಾಡ್ತಿದ್ದೀವಿ ಕೂಡ, ವರ್ಕ್ ನಡೀತಿದೆ. ಆದಷ್ಟು ಬೇಗ ನಿಮ್ಮೆಲ್ಲರಿಗೂ ರೀಚ್ ಆಗಬೇಕು ಅನ್ನೋದೇ ನಮ್ಮ ಗುರಿ. ಓಕೆ, ಹೆಲ್ತಿ ಕಮ್ಯುನಿಟಿ ಬರಬೇಕು. ಯಾಕಂದರೆ ಈ 2 ಡೇಸಿಂದ ಯಾರ್ಯಾರು ಅನಾಲಿಸಿಸ್ ಇಲ್ದಿರ, ಯಾರ್ಯಾರು ಲೆವೆಲ್ಸ್ ಇಲ್ದಿರ ಎಷ್ಟೆಷ್ಟು ಕನ್ಫ್ಯೂಸ್ ಆಗಿರ್ತಾರೆ, ಎಷ್ಟೆಷ್ಟು ಮಿಸ್ಟೇಕ್ ಆಗಿರ್ತವೆ ಎಕ್ಸ್ಪ್ಲೇನ್ ಮಾಡಿ ಕಾಮೆಂಟ್ ಕೆಳಗಡೆ. ಪ್ರತಿಯೊಂದು ಕಾಮೆಂಟು ನೋಟೆಡೆ, ಪ್ರತಿಯೊಂದು ಅಕ್ಷರ ಕೂಡ ನೋಟೆಡೆ. ಓಕೆ, ಕೆಲಸ ಮಾಡ್ತಿದ್ದೀವಿ ಅಂದರೆ ಥಿಂಕ್ ಮಾಡಿ, ತುಂಬ ಡೀಪಾಗಿ ಮಾಡ್ತಿದ್ದೀವಿ. ಅದು ಇಂಟ್ರೆಸ್ಟ್ ಇರೋ ಪೀಪಲ್ಸ್ಗೆ ಎಲ್ಲರಿಗೂ ಬರುತ್ತೆ. ಓಕೆ, ಆ ಹೆಲ್ತಿ ಕಮ್ಯುನಿಟಿನ ಏನು ಬಿಲ್ಡ್ ಮಾಡಬೇಕಂತ ಸ್ಟಾರ್ಟ್ ಮಾಡಿದ್ದೀವಿ. ಇದಕ್ಕೆ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಎಲ್ಲರೂ ಸಕ್ಸಸ್ ಆಗೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಈ ಸೀರೀಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತೇಳಿ. ಸೀರೀಸ್ ಹೇಳಿದ್ನಲ್ವಾ, ಸೀರೀಸ್ ನಂಬರ್ 1, ಸೀರೀಸ್ ನಂಬರ್ 2, ಸೀರೀಸ್ ನಂಬರ್ 3, 3 ಸೀರೀಸ್ ಮಾಡ್ತೀನಿ. 0 ಇಂದ ಹೀರೋವರೆಗೂ ನೀವು ಆ ಸೀರೀಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಂದರೆ ಯೂಟ್ಯೂಬಲ್ಲೇ ಬಂದು ಹೇಳ್ತೀನಿ. ಅದಕ್ಕೇನು ಫೀಸು ಪೇಡು ಅಂಥದ್ದು ಎಂಥದ್ದಿಲ್ಲ, ಯೂಟ್ಯೂಬಲ್ಲೇ ಬಂದು ಹೇಳ್ತೀನಿ. ಈ ಸೀರೀಸ್ ಕಂಪ್ಲೀಟ್ ಆಗಿದೆ ಅಂದರೆ ಪ್ರತಿಯೊಬ್ಬ ಟ್ರೇಡರ್ ಕೂಡ ಟ್ರೇಡರಿಂದ ಅನಲಿಸ್ಟ್ ಆಗಬೇಕು. ಇದು ನಮ್ಮ ಗುರಿ. ಫ್ಯೂಚರಲ್ಲಿ ಚರಣ್
ಇಲ್ಲ ಅಂದರೆ ಕೂಡ ಅವ್ರನ್ನ ನೆನೆಸ್ಕೋಬೇಕು ಜನ. ಈ ಥರದವರಿಂದ ನಮ್ಗೆ ಈ ಥರ ಆಯ್ತು ಅಂತ ನೆನೆಸ್ಕೋಬೇಕು. ಆ ಮಟ್ಟಕ್ಕೆ ತಗೊಂಡೋಗ್ತೀನಿ ಅದನ್ನು. ಥ್ಯಾಂಕ್ ಯು ವೆರಿ ಮಚ್. ಸಪೋರ್ಟ್ ಮಾಡಿ. ಲವ್ ಯು ಆಲ್. ಬಾಯ್. ಅಟ್ಲೀಸ್ಟ್ 500 ವ್ಯೂಸ್ ಹೋಗಬೇಕಿದು ಈ ವಿಡಿಯೋ. 150 ಕಾಮೆಂಟ್ಸ್ ಆದರೂ ಬರಬೇಕು. ಒಂದು 50 ಸಬ್ಸ್ಕ್ರೈಬರ್ಸ್ ಆದರೂ ಇದರಿಂದ ಬರಬೇಕು. ಇಷ್ಟು ನೀವು ನಿಮ್ಮ ಕಡೆಯಿಂದ ಪಾಸಿಟಿವ್ ಸಪೋರ್ಟ್ ಬಂದ್ರೇ, ಯಾಕಂದರೆ ನಾವು 5 ಜನ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಿದ್ದೀವಿ ನಿಮಗೋಸ್ಕರ. ಅದು ನಿಮ್ಗೆ ತರೋದಕ್ಕೆ ನಿಮ್ಮ ಕಡೆಯಿಂದ ಸಪೋರ್ಟ್ ಬಂದ್ರೇ ಇದು ನಿಮ್ವರೆಗೂ ಬರುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ಮುಂದೆ. ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನೋಡ್ತಾ. ಬಾಯ್.